ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಮಸ್ತೆ ಸರ್. ಈಗ ಶಿವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೌದು ಸರ್. ಅದ್ರ ಬಗ್ಗೆ ನಾವು ಅಂದರೆ ನೀವು ವಿಡಿಯೋ ಮಾಡಿದ್ರಿ, ನಾನು ಈಗ ನನಗೆ ಸಿಕ್ಕಿದೆ, ಸ್ವಲ್ಪ ನಿಧಾನಕ್ಕೆ ಅದು ಕಂಪ್ಲೀಟ್ ವಿಚಾರ ತಿಳಿಸೋಣ ಅಂತ. ಏನೆಲ್ಲ ಅಲ್ಲಿ ಹೊಸ ವಿಚಾರಗಳು, ನಿಮ್ಮ ದೇವಸ್ಥಾನದ ಸ್ಪೆಷಲ್ಲು, ಶಿವರಾತ್ರಿ ಹಬ್ಬ ಹೆಂಗಾಯಿತು? ಶಿವರಾತ್ರಿ ಹಬ್ಬ ಹೇಳ್ಬೇಕಂತೆ ವರ್ಷ ತುಂಬ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ನಡ್ಕೊತಾ ಬಂದಿದೆ, ಚೆನ್ನಾಗಿ ನಡೀತಾ ಇದೆ. ಈ ವರ್ಷ ತುಂಬ ಚೆನ್ನಾಗಿ ನಡೀತು ಪ್ರತಿಯೊಂದು ವಿಚಾರದಲ್ಲೂ. ಹಬ್ಬ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಭಜನೆ ಆಗಿರ್ಬೋದು, ಮತ್ತು ಪ್ರತಿಯೊಂದು ಥರನೂ ಎಲ್ಲ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಭಾಳ ಅನುಕೂಲವಾಗಿ ತುಂಬ ಚೆನ್ನಾಗಿ ದೇವ್ರುಗಳು ನಡೆಸ್ಕೊಟ್ರು. ಬಂದಿರೋ ಜನಗಳಿಗೆ ಎಲ್ಲರಿಗೂ ಒಳ್ಳೆ ಅನುಕೂಲ ಆಯಿತು. ಮತ್ತು ಶಿವರಾತ್ರಿ ಹಬ್ಬದ ದಿನನೇ ಭಾಳ ಜನ ಬಂದ್ಬಿಟ್ಟು ರಿಸಲ್ಟ್ಗಳು ಬಂದಿರೋಂಥ ಜನಗಳೆಲ್ಲನೂ ಅವತ್ತಿನ ದಿನ ಬಂದು ಅವ್ರವ್ರು ಮಾಡ್ಕೊಂಡಿರೋ ಅರ್ಕೆಗಳೆಲ್ಲ ತೀರಿಸ್ಕೊಟ್ಬಿಟ್ಟು ಆ ರೀತಿ ಆಯಿತು. ಶಿವರಾತ್ರಿ ಹಬ್ಬದ ದಿನ ಏನು ಸ್ಪೆಷಲ್ಲು ಅಂತಂದರೆ, ವರ್ಷಕ್ಕೊಮ್ಮೆ ಶಿವರಾತ್ರಿ ಹಬ್ಬದ ದಿನ ಗಂಗಮ್ಮನಿಗೆ, ಜಡೆಮುನೀಶ್ವರಂಗೆ, ಗಂಗಮ್ಮನಿಗೆ, ಭದ್ರಕಾಳಮ್ಮನಿಗೆ ಸೂರ್ಯ ಸ್ಪರ್ಶ ಆಗುತ್ತೆ. ಓಕೆ, ಇದೊಂದು ವಿಶೇಷ. ಶಿವರಾತ್ರಿ ಹಬ್ಬದ ದಿನ ಅದೇ ಮೇಯ್ನು. ಸೊ ಬೇರೆ ದಿನಗಳಲ್ಲೂ ಆಗುತ್ತೆ? ಇಲ್ಲ, ಬೇರೆ ದಿನಗಳಲ್ಲಿ ಆಗಲ್ಲ. ಬೇರೆ ದಿನಗಳಲ್ಲಿ ದೇವಸ್ಥಾನದ ಬಾಗಿಲು ಗಂಟ ಆಗುತ್ತೆ, ಗರ್ಭಗುಡಿ ಬಾಗಿಲು ತನಕ. ಗರ್ಭಗುಡಿ ಒಳಗಡೆ ಹೋಗಲ್ಲ, ಮೂರ್ತಿ ಮೇಲೆ ಹೋಗಲ್ಲ. ಆದ್ರೆ ಶಿವರಾತ್ರಿ ಹಬ್ಬದ ದಿನ ವಿಶೇಷವಾಗಿ ಸೂರ್ಯನ ಕಿರಣ ಮೂರ್ತಿ ಮೇಲೆ ಕಾಲಿಂದ ಹಿಡಿದು ತಲೆ ಗಂಟ ಹೋಗಿ, ತಲೆ ಮೇಲ್ಗಡೆ ಸೇಮ್ ಒಂದು ರೌಂಡ್ ಆಗಿ, ಒಂದು ರೌಂಡ್ ಶೇಪ್ ಆಗಿ ಅಲ್ಲಿ ಒಂದು 10 ನಿಮಿಷ ಕಾಣುತ್ತೆ. ಸೂಪರ್. ಇದೊಂದು ಪವಾಡ. ಅದಾಗಿನ ನಂತರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದು ಒಂದು ಇರುತ್ತೆ. ಮತ್ತೆ ನಾವು ಶಿವರಾತ್ರಿ ಹಬ್ಬ ಪ್ರತಿ ವರ್ಷ ಯಾವ ರೀತಿ ಅಂದ್ರೆ, ಶಿವರಾತ್ರಿ ಹಬ್ಬ ಆಗಿ ಮತ್ತೆ ನೆಕ್ಸ್ಟ್ 3ನೇ ದಿನಕ್ಕೋ 5ನೇ ದಿನಕ್ಕೋ ಒಂದು ಭಾನುವಾರನೋ ಮಂಗಳವಾರನೋ ಕಾಟೇರಮ್ಮನ್ಗೆ ನಾವು ಮರಿ ಎಲ್ಲ ಹೊಡೆದು ಜಾತ್ರೆ ಮಾಡ್ತೀವಿ. ಆ ಜಾತ್ರೆ ಮಾಡಿ ಮಾರನೇ ದಿನ ಸಂಜೆ ತನಕ ನಮಗೆ ಜನಗಳಿಗೆ ಇರೋದಕ್ಕೆ ಒಂದು ಅವಕಾಶ ಇರುತ್ತೆ. ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಶುದ್ಧಿ ಮಾಡ್ಬಿಟ್ಟು 9 ದಿನ ನಾವು ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ಶಿವರಾತ್ರಿ ಹಬ್ಬ ಆದ್ಮೇಲೆ 9 ದಿನ ಆಗಿ 10ನೇ ದಿನದ ತನಕ ಜನಗಳಿಗೂ ನಮ್ಗೆ ಯಾರಿಗೂ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ನಮ್ದು ಈ ತರ ಇದೊಂದು ಅವಾಗಿಂದ ನಡ್ಕೊ ಬಂದಿರುವಂತ ಪದ್ಧತಿ ಇದು. ಇಲ್ಲ, ಸ್ವಾಮಿಗಳು ತಿಳಿಸಿರೋದು. ಅವ್ರು ತಿಳಿಸಿರೋ ಪ್ರಕಾರ ಪ್ರತಿ ವರ್ಷ ನಾವು ಅದೇ ಪದ್ಧತಿಯಾಗಿ ಮಾಡ್ಕೊ ಬಂದಿದ್ವಿ. ನಮ್ಗೆ ವರ್ಷದಲ್ಲಿ ಸಿಗೋದು 9 ದಿನ ಗ್ಯಾಪ್. ಆ 9 ದಿನ ನಾವು ತೀರ್ಥಯಾತ್ರೆ, ಸಮುದ್ರ ಸ್ನಾನ, ತೀರ್ಥ ಸ್ನಾನ ಮಾಡೋದಕ್ಕೆ ನಾವು ಹೊರಗಡೆ ಹೋಗ್ಬಿಟ್ಟು ಬಂದ್ವಿ. ಈ ಸರಿ ಹೋಗಿ ಸೌದತ್ತಿ, ಗೋಕರ್ಣ, ಮುರುಡೇಶ್ವರ, ಕಟೀಲು, ಉಡುಪಿ, ಹೊರನಾಡು, ಶೃಂಗೇರಿ, ಮಾದೇಶ್ವರನ ಬೆಟ್ಟ ಎಲ್ಲ ಹೋಗಿ ಬಂದ್ವಿ. ಕಾವೇರಿ ಎಲ್ಲ ತೀರ್ಥ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಂದ್ರೆ ಸಮುದ್ರ ಸ್ನಾನ, ನದಿ ಸ್ನಾನ. ಹೌದು. ಸೊ ಇದನ್ನ ಮುಗಿಸ್ಕೊಂಡ್ ಬರ್ತೀರಾ? ಹೌದು, ಮುಗಿಸ್ಕೊಂಡ್ ಬರ್ತೀವಿ. ಏನಾದರೂ ಅಲ್ಲಿ ವಿಶೇಷವಾದ್ದು ಏನಾದರೂ ನಿಮ್ಮ ಘಟನೆಗಳು, ಇಲ್ಲಿಂದ ಹೋದ್ಮೇಲೆ ಏನಾದರೂ ಚೇಂಜಸ್, ಅಲ್ಲಿಂದು ಶಕ್ತಿಗಳ ಬಗ್ಗೆ ನಿಮ್ಮಲ್ಲಿರೋ ಆಕ್ಚುಲಿ ಏನ್ ಮಾಡ್ಬೇಕಿತ್ತು ಅಂತಂದ್ರೆ, ಈ ಸರಿ ನಮ್ಮ ಪ್ಲಾನಿಂಗ್ ಇದ್ದಿದ್ದು ಸಿಗಂದೂರು ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತಾ ಜೋಗ್ ಫಾಲ್ಸು ಅಲ್ಲೆಲ್ಲ ಸ್ನಾನಗಳು ಮಾಡ್ಕೊಂಡು ಆ ಕಡೆಯಿಂದ ಧರ್ಮಸ್ಥಳ, ಕುಕ್ಕೆ ಇವೆಲ್ಲ ನೋಡ್ಕೊಂಡು ಕವರ್ ಮಾಡ್ಕೊಂಡ್ ಬರ್ಬೇಕು ಅಂತ ಇದ್ದಿದ್ದು. ಇಲ್ಲಿ ಮನೆಯಿಂದ ಒಂದು ನೆಲಮಂಗ್ಲ ಹೋಗೋ ತನಕ ಒಂದು ಪ್ಲಾನ್ ಇದ್ದಿದ್ದು. ನೆಲಮಂಗ್ಲ ಹೋದ್ಮೇಲೆ ಇದ್ಕಿದ್ದಂಗೆನೆ ಸೌದತ್ತಿ ಪ್ಲಾನ್ ಹೊಡೆದ್ಬಿಟ್ಟಿತ್ತು. ಡೈರೆಕ್ಟ್ ನಾವು ಶುಕ್ರವಾರ ನೈಟು ಸೌದತ್ತಿ ಹೋದ್ವಿ. ಶನಿವಾರ ಬೆಳಿಗ್ಗೆ ಸೌದತ್ತಿ 4 ಗಂಟೆಗೆ ರೀಚ್ ಆಗ್ಬಿಟ್ಟು ಸೌದತ್ತಿಲಿ ಮಲಗಿದ್ವಿ. ಮಲಗಿದ್ದಾಗ ಇನ್ನ ಮಲಗಿ ಒಂದು 5 ನಿಮಿಷನೂ ಆಗಿಲ್ಲ, ಅವಾಗ್ಲೇ ಒಂದು ಹಸಿರು ಸೀರೆ ಉಟ್ಕೊಂಡು ಒಂದು ಮುತ್ತೈದೆ ತಲೆ ಗಂಟಾಕೊಂಡು ಬಂದ್ಬಿಟ್ಟು ಹಿಂದೆ ನಕ್ಕೊಂಡು ಒಳಗಡೆ ಬಂದ್ಬಿಟ್ಟು ನನ್ನ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟು, ಬರಲ್ಲ ಅಂತಿದ್ದೆ, ನಾನು ಹೆಂಗ್ ಕರ್ಸ್ಕೊಂಡೆ, ನೀನ್ ನೋಡ್ದ, ಬಹಳ ಸಂತೋಷ ಆಯ್ತು ನೀನ್ ಬಂದಿದ್ದು, ನಾನೇ ಬರೋ ರೀತಿ ಮಾಡಿದ್ದು, ಬಾ ನಾನು ಕಾಯ್ತಿರ್ತೀನಿ ಅಂತ ಅನ್ಬಿಟ್ಟು ಮಾಯ ಆದ್ರು. ಕನ್ಸಲ್ಲಿ ಮಲ್ಗಿ ಒಂದು 5 ನಿಮಿಷಕ್ಕೆ ಹಸಿರು ಸೀರೆ ಉಟ್ಕೊಂಡು ತಿರ್ಗಾ ನಾನು ದೇವಸ್ಥಾನಕ್ಕೆಲ್ಲ ಒಂದು 12-12:30 ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗಿ ಆ ಅಮ್ಮ ಕೆಂಪು ಸೀರೆ ಕೊಟ್ಲು. ಆಮೇಲೆ ಈ ಸೀರೆ ಬೇಡಮ್ಮ, ಬೇರೆ ಸೀರೆ ಇದ್ರೆ ತೋರ್ಸು ಅಂದ್ರೆ ಮಡ್ಲಕ್ಕಿ ತಗೊಳಕ್ಕೆ ಹಸಿರು ಸೀರೆನೇ ಸಿಕ್ತು. ಆ ಅಮ್ಮ ಯಾವ ಸೀರೆ ಉಟ್ಕೊ ಬಂದಿದ್ಲು ಅದೇ ಸೀರೆ ಸಿಕ್ತು, ಅದೇ ಕಲರು ಮತ್ತೆ ಅದೇ ಡಿಸೈನು, ಅದೇ ಬುಟ್ಟ ತರ ಸೀರೆ ಸಿಕ್ತು. ಮತ್ತೆ ಇದೇ ಸೀರೆ ಕೊಟ್ಬಿಡು ಅಂತ ಆ ಸೀರೆ ತಗೊಂಡೋಗ್ಬಿಟ್ಟು, ಇನ್ನೇನು ದ್ವಾರ ಬಾಗ್ಲು, ಮೇನ್ ಎಂಟ್ರನ್ಸ್ ಗರ್ಭಗುಡಿಗೆ ಒಂದು ಮೇನ್ ಬಾಗ್ಲಿರುತ್ತಲ್ಲ, ಆ ಬಾಗ್ಲು ಒಳಗಡೆ ಇನ್ನೇನು ಕೆಳಗಡೆ ಹಿಂಗೆ ನಮಸ್ಕಾರ ಮಾಡಕ್ ಹಿಂಗೆ ಕೈ ಇಟ್ಟೆ, ಮೇಲಿಂದ ಅರ್ಶಿನ ಕುಂಕುಮ ಫುಲ್ ನನ್ನ ಮೇಲೆ ಅಭಿಷೇಕ ಆಗೋಯ್ತು. ಇಲ್ಲ, ಅಲ್ಲಿ ಮೇಲೆ ಇತ್ತು. ಎಷ್ಟೋ ಜನ ಹೋಗ್ತಾವ್ರೆ ಬರ್ತಾವ್ರೆ, ಯಾರ ಮೇಲೂ ಬಿದ್ದಿಲ್ಲ. ನಾನ್ ಕೆಳಗಡೆ ಹಿಂಗೆ ಮೇನ್ ಬಾಗ್ಲಲ್ವಾ, ಅದು ಬಾಗ್ಲು ಮುಟ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಹಿಂಗ್ ಅನ್ಕೊಂಡು ಹಿಂಗ್ ತಲೆ ಮೇಲೆತ್ತದೆ, ಮೇಲಿಂದ ಅರ್ಶಿನ ಕುಂಕುಮ ಎಲ್ಲ ಫುಲ್ಲು ಅಭಿಷೇಕ ತರ ಆಗೋಯ್ತು.
ಸೊ ಇದೊಂದು ತಾಯಿ ಆಶೀರ್ವಾದ ಮಾಡೋರು ಅಂತ ನಾವು ಅನ್ಕೋಬಹುದು. ಆಮೇಲೆ ನೆಕ್ಸ್ಟ್ ಒಳಗಡೆ ಹೋದೆ, ದರ್ಶನ ಎಲ್ಲ ಚೆನ್ನಾಗಾಯ್ತು. ದರ್ಶನ ಆದ್ಮೇಲೆ ನಾನು ಹೂವೆಲ್ಲ ತಗೊಂಡು ಹೂವೆಲ್ಲ ಕೊಟ್ಟಾದ್ಮೇಲೆ ಅಲ್ಲಿರೋ ಐನವ್ರು ಬಂದ್ಬಿಟ್ಟಿದ್ದೇನೆ, ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಒಂದು ತೆಂಗಿನಕಾಯಿ, ಹೂವು, ಅರಿಶಿನ ಕುಂಕುಮ ಫುಲ್ ಆಗಿ ಎತ್ತಿ ಕೊಟ್ರು. ಸೊ ಅದನ್ನ ನೋಡ್ಬಿಟ್ಟು ಕೊಟ್ರ ಇಲ್ಲ ನೀವು? ಇಲ್ಲ, ಹಾಗೆ ಕೊಟ್ರು ಅವ್ರು, ಯಾರಿಗೂ ಕೊಟ್ಟಿಲ್ಲ. ನಮ್ಮ ಮುಂದೆನೂ ಜನ ಇದ್ರು, ಹಿಂದೆನೂ ಜನ ಇದ್ರು, ನಮ್ಮ ಫ್ಯಾಮಿಲಿಯವರು ಎಲ್ಲಾರು ಇದ್ರು, ಒಟ್ಟು 12 ಜನ ಇದ್ದಿದ್ದು, ಎಲ್ಲಾರು ಇದ್ರು, ಯಾರಿಗೂ ಕೊಟ್ಟಿಲ್ಲ. ನಾನೊಬ್ಳಿಗೆ ಕೊಟ್ರು. ಸೂಪರ್. ಇದೊಂದು ವಿಶೇಷ ನಿಮ್ಗೆ ಈ ವರ್ಷದಲ್ಲಿ ಯಲ್ಲಮ್ಮ ತಾಯಿ ಆಶೀರ್ವಾದ ಆಗಿದೆ ಅಂತ. ಓಕೆ. ನಮ್ಗೆ ಹೋಗೋ ಪ್ಲಾನೇ ಇರ್ಲಿಲ್ಲ, ಅಂದ್ರೆ ಹೋಗ್ಬೇಕು ಅಂತ ಮನೇಲಿ ಅನ್ಕೊಂಡಿದ್ವಿ. ಲಾಂಗ್ ಆಗುತ್ತೆ, ಬೇಡ ಬಿಡು, ಯಾಕಂದ್ರೆ ನಾವು ಒಂದು 7 ದಿನದಲ್ಲಿ ಬಂದ್ಬಿಡ್ಬೇಕು. ಯಾಕೆ 2 ದಿನ ಇಲ್ಲೇ ಕಳೆದ್ಬಿಟ್ಟಿದ್ವಿ, 7 ದಿನದಲ್ಲಿ ಬಂದ್ಬಿಡ್ಬೇಕು ಅನ್ನೋ ಪ್ಲಾನಿಂಗ್ ಇತ್ತಲ್ಲ. ಸರಿ, ಹಿಂಗ್ ಹೋಗ್ಬಿಟ್ಟು ಮಕ್ಕಳೆಲ್ಲ ಇನ್ನ ಸಮುದ್ರ ಹೋದ್ರೆ 1 ದಿನ ಬರಲ್ಲ, ಅಲ್ಲೆಲ್ಲ ಕವರ್ ಮಾಡ್ಕೊಂಡ್ ಬರೋಣ ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದು. ಆಮೇಲೆ ಹೋಗೋದ್ ಬೇಡ ಬಿಡು, ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಆ ತರ ಮಾಡಿದಾಗ ಅಲ್ಲಿ ಡೈರೆಕ್ಟ್ ನೆಲಮಂಗ್ಲ ಹೋಗೋ ತನಕ ಈ ಸಿಗಂದೂರ್ ಪ್ಲಾನ್ ಇತ್ತು. ಸಿಗಂದೂರ್ ಹೋಗಿ ಸೌದತ್ತಿ ಹೊರಟೋಗ್ಬಿಟ್ಟು. ಇದು ಅಂದ್ರೆ ಕರ್ಕೊಂಡವ್ರೆ ಅಂತ ಆಯ್ತು. ಓಕೆ. ಸೊ ಈಗ ಇಲ್ಲಿ ದೇವಸ್ಥಾನದ ಹತ್ರ ನೀವು ಒಂದು 7 ದಿನ ಹೊರಗಡೆ ಇದ್ದಾಗ ಇಲ್ಲಿ ಏನ್ ನಡೀತಾ ಇತ್ತು? ಇಲ್ಲೇನ್ ನಡೀತಿತ್ತು ಅಂತಂದ್ರೆ ಯಾರು ಹೋಗಲ್ಲ ಒಳಗಡೆ, ಗೇಟ್ ಎಲ್ಲ ಬೀಗ ಹಾಕಿರ್ತೀವಿ, ದೇವಸ್ಥಾನ ಎಲ್ಲ ಫುಲ್ ಲಾಕ್ ಮಾಡಿರ್ತೀವಿ, ಯಾರು ಹೋಗಲ್ಲ. ಮತ್ತೆ ಗ್ರಾಣ ಇರೋದ್ರಿಂದ ನಾವು ಫಸ್ಟೇನೆ ನಾವು ದರ್ಬೆ ಎಲ್ಲ ಇಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ವಿ, ಯಾರು ಹೋಗಲ್ಲ ದೇವಸ್ಥಾನದ ಹತ್ರ. ಮತ್ತೆ ನಾವು ಇಲ್ಲಿ ದೇವಸ್ಥಾನದ ಹತ್ರ ಯಾರು ಬಂದವ್ರೆ, ಮನೆ ಬೀಗ ಹಾಕಿರ್ತೀವಿ, ಯಾರು ಬಂದವ್ರೆ ಅಂತೇಳಿ ನಾವು ಅಲ್ಲಿಂದಾನೆ ಪ್ರತಿದಿನ ನಾನು ಬೆಳಿಗ್ಗೆ ಸಂಜೆ ಚೆಕ್ ಮಾಡ್ಕೊಂತಿದ್ದೆ. ಯಾವ ತರ? ಅಲ್ಲಿ ಅಂಜನದಲ್ಲಿ ನಾವು ಚೆಕ್ ಮಾಡ್ಕೊಂತೀವಿ. ಅಂಜನದಲ್ಲಿ ನೋಡ್ತೀರಾ? CCTV ಕ್ಯಾಮೆರಾ ನೋಡ್ದಂಗೆ ನೋಡ್ಕೊಂತಿದ್ವಿ. ದೇವಸ್ಥಾನದ ಹತ್ರ ಯಾರಾದ್ರೂ ಬಂದವ್ರ, ಮನೆ ಹತ್ರ ಯಾರು ಬಂದವ್ರೆ, ಯಾರು ಹೋಗೋರೆ ಅನ್ನೋದೆಲ್ಲ ನೋಡ್ಕೊಂತಿದ್ವಿ. ಒಂದ್ 2-3 ದೇವಸ್ಥಾನದವ್ರಿಗೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದೆ. ಅವರೆಲ್ಲ ಬಂದಿದ್ರು, ಅಂದ್ರೆ ನನ್ ನೆಟ್ವರ್ಕ್ ಸಿಕ್ಕಿಲ್ಲ ನಮ್ದು ವೋಡಾಫೋನ್ ಆಗಿರೋದ್ರಿಂದ. ಆಮೇಲೆ ಅಲ್ಲೇ ನೋಡ್ಕೊಂತಿದ್ದೆ ಬಂದವ್ರೆ ಹೋಗೋರೆ ಅಂತೇಳಿ. ಆಮೇಲೆ ಮತ್ತೆ ಅವರು ಫೋನ್ ಮಾಡಿದ್ರು, ಕಾವ್ಯಮ್ಮ ಹಿಂಗ್ ಬಂದಿದೀವಿ, ನೀವಿಲ್ಲ, ಮನೆ ಹತ್ರನೂ ಇಲ್ಲ, ಏನಿಲ್ಲ, ನಂಗೆ ಗೊತ್ತು ನೀವು ಬಂದಿದ್ದೀರಾ ಅಂತೇಳಿ, ಬನ್ನಿ ಸೋಮವಾರದಂಗೆ ಅಂತೇಳಿ ಹೇಳಿ ಕಳ್ಸಿದ್ರು. ಸೂಪರ್. ಸೊ ಇದೊಂದು ಜರ್ನಿ ನಿಮ್ದು. ಈಗ ನೀವು ಈ ಒಂದು ಶಿವರಾತ್ರಿ ಪೂಜೆ ಸಂಪೂರ್ಣವಾಗಿ ಮುಗಿದಾದ್ಮೇಲೆ ಇಲ್ಲಿರೋ ಶಕ್ತಿಗಳು ನಿಮ್ಗೇನಾದರೂ ವಿಶೇಷವಾಗಿ ಈ ಶಕ್ತಿಗಳು ನನಗೆ ಸಂತೋಷ ಆಯಿತು ನೀವು ಪೂಜೆ ಮಾಡಿದ್ದು, ಇಲ್ಲ ಇದೊಂದು ನನಗೆ ಸಮಾಧಾನ ಆಯಿತು, ಈ ಥರ ಏನಾದರೂ ಅವರು ತೋರಿಸಿದಾರಾ ಇಲ್ಲ ತಿಳಿಸಿದಾರಾ? ಹೌದು, ತಿಳಿಸಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ಈಗ ನಮ್ಗೆ ಒಂದೊಂದು ವರ್ಷದಲ್ಲೂ ಒಂದೊಂದು ತರ ಶಕ್ತಿನ ನಮ್ಗೆ ರೂಪಿಸ್ತಾ ಇರ್ತಾರೆ. ಅಂದ್ರೆ ವರದ ರೀತಿಯಲ್ಲಿ ನಮ್ಗೆ ಕೊಡ್ತಾ ಇರ್ತಾರೆ. ಈಗ ಈಗ 2025 ಇಂದ 2026 ಶಿವರಾತ್ರಿ ತನಕ ಅದೇ ಆದ ಬೇರೆ ಒಂದು ಶಕ್ತಿ ಇತ್ತು. ಈ 2026ಗೆ ಇವಾಗ ಕಾಟೇರಮ್ಮನವ್ರ ಕಡೆಯಿಂದ ಬೇರೆ ಒಂದು ಶಕ್ತಿ ಬಂದಿದೆ. ನಾವು ಅದು ಈಗ ಬೇಡ, ಹೇಳ್ತೀನಿ ಮುಂದಿನ. ಎನರ್ಜಿ ಸಿಕ್ಕಿದೆ, ಎನರ್ಜಿ ಒಂಥರ ಫುಲ್ಲು. ಈಗ ಹೆಂಗೆ ಅಂದ್ರೆ, ಈಗ ಒಂದು 500 ಕ್ಯಾಂಡ್ಲು ವೋಲ್ಟೇಜ್ ಬಲ್ಬ್ ಇರ್ತೀವಿ, ಈಗ 1000 ಕ್ಯಾಂಡ್ಲು ವೋಲ್ಟೇಜ್ ಬಲ್ಬ್ ಬಂದಂಗೆ. ಸೊ ಒಂದು ಪ್ರಮೋಷನ್ ಸಿಕ್ಕಿದೆ ನಿಮ್ಗೆ. ಹೌದು. ಅಂದ್ರೆ ಈಗ ಒಂದು ಜಾಬ್ ಮಾಡಿದ್ರು 1 ವರ್ಷ ಆದ್ಮೇಲೆ ಚೆನ್ನಾಗಿ ಜಾಬ್. ಈಗ 6ನೇ ಮೆಟ್ಲಲ್ಲಿ ಇದ್ವಿ ಲಾಸ್ಟ್ ಇಯರ್, ಈಗ 7ನೇ ಮೆಟ್ಲತ್ತಿದೀವಿ. ಈ ತರ ಸ್ಟೆಪ್ ಒಂದೊಂದು ಸ್ಟೇಜ್ ರೈಸ್ ಆಗ್ತಾ ಇದೆ ನಿಮ್ಮ ನಾಲೆಡ್ಜ್. ಸೊ ಇದು ಫ್ಯೂಚರ್ ಅಲ್ಲಿ ಯಾಕಂದ್ರೆ ಇದು ಸುಮ್ಮನೆ ಅಲ್ಲ. ಯಾಕಂದ್ರೆ ನಾವು 24 ಅವರ್ಸ್ ಹಂಗೆ 2 ದಿನ ಉಪವಾಸ ಇದ್ದು ನಾವು ಮಾಡಿರೋಂತ ವ್ರತ ಇದು. ಶನಿವಾರ ಮಧ್ಯಾಹ್ನ ಊಟ ಮಾಡಿರೋದು, ಶನಿವಾರ ನೈಟ್ ಇಲ್ಲ, ಭಾನುವಾರ ಬೆಳಿಗ್ಗೆ ಕಾಟೇರಮ್ಮನವ್ರದ್ದು ಪೂಜೆ, ಮತ್ತೆ ಮಧ್ಯಾಹ್ನ ಬಲಿ ಪೂಜೆ, ನೈಟು ಊಟ, ಮತ್ತೆ ಸೋಮವಾರ ಬೆಳಿಗ್ಗೆ ಎಲ್ಲ ಕೆಲಸಗಳು, ಸೋಮವಾರ ಮಧ್ಯಾಹ್ನ, ಶನಿವಾರ ಮಧ್ಯಾಹ್ನ ಊಟ ಮಾಡಿರೋದಕ್ಕೆ ಸೋಮವಾರ ಮಧ್ಯಾಹ್ನ ಊಟ ಮಾಡಿರೋದು ನಾವು. 2 ದಿನ ಬರೀ ನೀರಲ್ಲಿ ಇದೀವಿ, 2 ಟೈಮು ಕಾಫಿ, ಉಳ್ದಿದ್ದ ಟೈಮ್ ಎಲ್ಲ ನೀರು, ಬರೀ ನೀರು ಕುಡ್ಕೊಂಡೆ ಅಯ್ಯಮ್ಮನ ಪೂಜೆ ಮಾಡ್ಕೊಂಡು ಅಡಿಗೆ ಮಾಡಿ 7 ಮರಿ ಹೊಡೆದಿದ್ವಿ, ನಾಟಿ ಕೋಳಿ ಹುಂಜ ಎಲ್ಲ ಕಟ್ ಮಾಡಿದ್ವಿ, ಚಿಕನ್ ಎಲ್ಲ ಇತ್ತು, ಅಷ್ಟೆಲ್ಲ ಅಡಿಗೆ ಮಾಡಿ. ಅಂದ್ರೆ ತುಂಬಾ ಜನ ನಮ್ಗೆ ಸಹಾಯಕ್ಕೆ ಬಂದ್ರು, ಇಲ್ಲ ಅಂತಲ್ಲ, ಆದ್ರೂ ಅಲ್ಲಿ ಮುಂದೆ ನಿಂತು ಅಷ್ಟೆಲ್ಲ ಪೂಜೆಗಳು ಮಾಡಿ, ಅಷ್ಟೆಲ್ಲ ಮಾಡಿ, ಅಲ್ಲೆಲ್ಲ ಅಡಿಗೆಗಳು ಮಾಡಿ, ಬಂದವ್ರನ್ನೆಲ್ಲ ನೋಡ್ಕೊಂಡು ಬಡಿಸಿ ಅಷ್ಟೆಲ್ಲ ಕೆಲಸ ಮಾಡಿ ಅಷ್ಟೆಲ್ಲ ಮಾಡಿದ್ವಿ. ಬಂದವರೆಲ್ಲ ನಮ್ಮನ್ನ ಕೇಳ್ತಿದ್ದು ಒಂದೇ, ಬರೀ ನೀರು ಕುಡ್ಕೊಂಡು ಹೇಗಿರ್ತೀರಾ, ಹೋಗ್ಲಿ ರಸಾಯನ ತಿನ್ನಿ, ನೀವೇ ಮಾಡಿರೋದಲ್ಲ ಪ್ರಸಾದ, ಪೊಂಗಲ್ ತಿನ್ನಿ, ಮೊಸರನ್ನ ತಿನ್ನಿ, ಕಡಲೆಪುರಿ ತಿನ್ನಿ, ಏನೂ ತಿನ್ನಲ್ಲ. ಯಾಕೆಂದ್ರೆ ಅವತ್ತಿನ ದಿನ ನಾವು 1 ದಿನನೋ 2 ದಿನ ಉಪವಾಸ ಇದ್ದು ಮಾಡ್ತೀವಿ ಅಂದ್ರೆ ಅದು ನಾವು ಮಾಡಲ್ಲ, ನಮ್ಮ ಮೇಲೆ ಅವ್ರು ಬಂದು ನಿಂತು ಮಾಡೋದು. ಅವ್ರು ಇರೋ ತನಕ ನಮ್ಗೆ ಹಸುವು ಅನ್ನೋದಿರಲ್ಲ. ನಿಮ್ಗೆ ಅದು ಆಕ್ಟಿವ್ ಆಗೇ ಇದ್ರಿ ನೀವು? ಆಕ್ಟಿವ್ ಆಗೇ ಇದ್ವಿ. ನಿಮ್ಗೆ ಸುಸ್ತು ಆಯಾಸ ಏನಿಲ್ಲ. ಬಾಯಾರಿಕೆ ಆದಾಗ ಒಂಚೂರು ನೀರು ಕುಡಿಯೋದು, ಬಾಯಾರಿಕೆ ಇಲ್ಲ ಅಂದ್ರೆ ಸುಮ್ಮನೆ ಇರೋದು, ಕೆಲಸ ಮಾಡೋದು ಅಷ್ಟೇ.
ಸೊ ಇದು ಇಲ್ಲಿ ನಿಮಗೆ ಒಂದು ಆ ಎನರ್ಜಿಯಿಂದ ಬರೋ ಒಂದು ಪವರ್, ಹೌದು. ಒಂದು ಏನೋ ಒಂದು ಚೇಂಜಸ್ ನಿಮಗೆ ಕಾಣಿಸ್ತಾ ಇದೆ ನಿಮ್ಮ ದೇಹದಲ್ಲಿ. ಸೊ ನೆಕ್ಸ್ಟ್ ಈಗ ಇಲ್ಲಿ ಬರೋರಿಗೆ, ಈಗ ನೀವು ಶಿವರಾತ್ರಿ ಮುಗಿದಾದ ಮೇಲೆ ನೆಕ್ಸ್ಟ್ ಈಗ ಕೆಲವೊಂದು ದೇವ್ರದ್ದು ವಿಗ್ರಹ ಕೂಡ ಕೆತ್ತನೆ ಕೊಟ್ಟಿದ್ದೀರಾ, ಕೊಟ್ಟಿದ್ವಿ. ಮತ್ತೆ ಹೊಸದಾಗಿ ದೇವರುಗಳು ಕೆಲವು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಿದ್ರಿ. ಹೌದು. ಇನ್ನೇನಿರುತ್ತೆ ನೆಕ್ಸ್ಟ್ ಬರೋರಿಗೆ? ನೆಕ್ಸ್ಟ್ ಏನಂತಂದ್ರೆ ಈಗ ಯುಗಾದಿ ಹಬ್ಬ ಕಳೆದಾದ್ಮೇಲೆ ಭದ್ರಕಾಳಮ್ಮನವ್ರಿಗೆ ವಿಮಾನ ಗೋಪುರ ಮಾಡಿಸ್ತಿದ್ವಿ 16 ಅಡಿದು. ಮತ್ತೆ ಈ ಕಡೆ ಇನ್ನೊಂದು ಮುನೇಶ್ವರ ಒಂದು ಮೂರ್ತಿ ಮಾಡಿಸ್ತಾ ಇದೀವಿ. ಎಲ್ಲ ಮಾತಾಡ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿದೀವಿ. ಆಲ್ರೆಡಿ ಜಡೆಮುನೀಶ್ವರ ಅವರು ಇದ್ದಾರೆ ಇಲ್ಲಿ. ಈಗ ಅವರು ಇನ್ನೊಂದು ಮುನೀಶ್ವರ. ಇವ್ರು ಜಡೆಮುನೀಶ್ವರ, ಇವ್ರು ನಾರ್ಮಲ್ ಮುನೀಶ್ವರ ಇರ್ತಾರೆ. ಇಲ್ಲ, ಇವ್ರು ಬಂದು ಗುಂಡ್ಲು ಮುನೀಶ್ವರ ಅಂತೇಳಿ. ಇವ್ರು ಬಂದು ಬೇರೆ ಬೇರೆ ಅಂದ್ರೆ ಶಕ್ತಿಗಳು ಬೇರೆ ಇದಾವೆ. ಶಕ್ತಿಗಳು ಇಲ್ಲಿ ಇರೋದು 3 ಮುನೀಶ್ವರ, 21 ಜನ ಅಕ್ಕ ತಂಗಿದಿರು ಇರೋದು. ಹಂಗಾಗಿ ಅಲ್ಲಿ ಹಿಂದೆಗಡೆ ಕಾಟೇರಮ್ಮನವ್ರ ಹತ್ರ ಇನ್ನೊಂದು ಮುನೀಶ್ವರ ಬರ್ತಾರೆ. ಸೊ ಅವ್ರಿಗೆಲ್ಲ ಈಗ ಜಾಗ ಮಾಡ್ತಾ ಇದ್ದೀರಾ? ಜಾಗ ಮಾಡ್ತಿದೀವಿ. ಇವಾಗ ಸದ್ಯಕ್ಕೆ ಏನಂತಂದ್ರೆ ನಾವು ಫಸ್ಟ್ ಅಡ್ವಾನ್ಸ್ ಕೊಟ್ಟಿದೀವಿ. ಈಗಾಗ್ಲೇ ಮಾಡ್ಬಿಟ್ಟು ಆಗ್ಬಿಡ್ಬೇಕಿತ್ತು. ಅದ್ ಮಾಡ್ಬಿಟ್ರೆ ಈಗ ನಾವು ವಿಮಾನ ಗೋಪುರ ಇವೆಲ್ಲ ಮಾಡ್ಬಿಟ್ಟು ಓಪನ್ ಮಾಡ್ಬಿಟ್ರೆ ಮತ್ತೆ ಈಗ ಕಾಟೇರಮ್ಮನವ್ರದ್ದು ಮರಿ ಹೊಡೆದು ಮಾಡಕ್ ಆಗಲ್ಲ ನೋಡಿ, ಹೊಡಿಯಕ್ಕಾಗಲ್ಲ. ಅದಕ್ಕೆ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಿದಕ್ಕೆ, ನನಗ್ ಮಾಡೋದು ವರ್ಷಕ್ಕೊಂದ್ಸರಿ, ನಂದೇನ್ ಮಾಡ್ಬೇಕೋ ನನಗ್ ಮಾಡ್ಬಿಡು, ಆಮೇಲೆ ನೀನೇನಾದ್ರು ಮಾಡ್ಕೊ ಅಂದ್ರು ಅವ್ರು. ಹಂಗಾಗಿ ಅವ್ರದ್ದು ಮುಗಿಸ್ಬಿಟ್ಟಿದೀವಿ. ಇವಾಗ ನೆಕ್ಸ್ಟ್ ಅವ್ರದ್ದು ವಿಮಾನ ಗೋಪುರ ಮತ್ತೆ ಮುನೀಶ್ವರ ಮತ್ತೆ ಗರಡಗಂಬ ಎಲ್ಲ ಮಾಡಿಸಿದೀವಿ. ಮತ್ತೆ ಭದ್ರಕಾಳಮ್ಮನವ್ರಿಗೆ ಆ ಕಡೆ ಈ ಕಡೆ ಬಂಟು ಚೆಂಡಿನಿ ಮುಂಡಿನಿ ಎಲ್ಲ ಮಾಡಿಸಿದೀವಿ. ಇದೆಲ್ಲಾನು ಶ್ರಾವಣದಲ್ಲಿ ಪ್ರತಿಷ್ಠಾಪನೆಗೆ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದೀವಿ. ಈಗ ಯುಗಾದಿ ಹಬ್ಬ ಆದ್ಮೇಲೆ ಕರ್ಸ್ಬಿಟ್ಟು ಇವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ವರ್ಕ್ ಶುರು ಆಗಬೇಕು, ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕೆಲಸ ಮಾಡಬೇಕಾದಾಗ ಈಗ ಬರೋ ಅಂದ್ರೆ ತೊಂದರೆಯಲ್ಲಿರೋರು ಬರೋರಿಗೆ ಸೊ ಎಲ್ಲಿ ಜಾಗ, ಅವ್ರನ್ನೆಲ್ಲಿ ನೋಡ್ತೀರಾ? ಏನಿಲ್ಲ, ನಾವು ಇಲ್ಲಿ ನೋಡ್ತೀವಿ. ಜನದ್ದು ಏನು ಸಮಸ್ಯೆ ಇಲ್ಲ, ಜನ ಯಾವಾಗ್ಲೇ ಬರ್ಲಿ ನಾವು ಜನಕ್ಕ ನೋಡ್ತೀವಿ. ಅಂದ್ರೆ ಜನ ಸ್ವಲ್ಪ ಅವಸರ ಮಾಡ್ದಿರಾ, ಟೆನ್ಷನ್ ತಗೊಂಡಿರಾ. ಯಾಕೆಂತಂದ್ರೆ ಇವಾಗ ಜನ ಬರ್ತಾರೆ, ಇಲ್ಲ ಅಂತಲ್ಲ. ಇವಾಗ ನಮ್ಗೂ ಒಂದು ಸಮಯ ಬೇಕು, ನಮಗೂ ಊಟ ಮಾಡೋಕೊಂದು, ಯಾಕಂದ್ರೆ ನಾವು ಮನುಷ್ಯನೇ, ನಮಗೂ ದೇಹ ಇದೆ, ನಮಗೂ ಆಯಾಸ ಅನ್ನೋದು ಇರುತ್ತೆ, ಬಾಯಾರಿಕೆ ಇರುತ್ತೆ, ಹಸಿವು ಇರುತ್ತೆ, ಎಲ್ಲ ಇರುತ್ತೆ. ನಮಗೂ ಜನ ಸಹಕರಿಸ್ಬೇಕು. ನಮಗೂ ಊಟ ಮಾಡಕ್ ಟೈಮ್ ಕೊಡ್ಬೇಕು, ನಿದ್ದೆ ಮಾಡಕ್ ಟೈಮ್ ಕೊಡ್ಬೇಕು, ನೀರ್ ಕುಡಿಯಕ್ ಟೈಮ್ ಕೊಡ್ಬೇಕು. ಅದು ಬಿಟ್ಬಿಟ್ಟು ರಾತ್ರಿ 12 ಗಂಟೆಲಿ ಫೋನ್ ಮಾಡೋದು, 1 ಗಂಟೆಲಿ ಫೋನ್ ಮಾಡೋದು, ಮತ್ತೆ ಇಲ್ಲ ನಾನು ಬಂದ್ಬಿಟ್ಟಿದೀನಿ ಇವಾಗ ಏನಾದ್ರೂ ಮಾಡಿ ಅನ್ನೋದು. ಭಾನುವಾರ, ಮಂಗಳವಾರ, ಶುಕ್ರವಾರ 3 ದಿನ ಅಂಜನ ನೋಡೋದು, ಬೇರೆ ಇನ್ಯಾವ ಸೋಮವಾರ, ಬುಧವಾರ, ಗುರುವಾರ, ಶನಿವಾರ ಅಂಜನ ನೋಡಲ್ಲ. ಇದ್ರನ್ನ ನೋಡ್ಕೊಂಡು ಜನ ಬರ್ಬೇಕು. ಒಂದು ದಿನಕ್ಕೆ 20 ಇಂದ 25 ಜನಕ್ಕೆ ಮಾತ್ರನೇ ಟೋಕನ್ ವ್ಯವಸ್ಥೆ ಇರುತ್ತೆ. ಮತ್ತೆ ಅದಕ್ಕಿಂತ ನಾನು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗಡೆನೆ ಟೋಕನ್ ಸಿಗೋದು. ಮತ್ತೆ ನಾನು 4 ಗಂಟೆಗೆ ಬಂದ್ರೆ 5 ಗಂಟೆ ನಂಗೆ ಟೋಕನ್ ಕೊಡಿ ಹೇಳಲೇಬೇಕು ಅಂದ್ರೆ ಆಗೋದಿಲ್ಲ. ಬೇಜಾರು ಮಾಡ್ಕೊಂಡೆ ಜನ ಸಹಕರಿಸ್ಬೇಕು ಅಂತೇಳಿ ಕೇಳ್ಕೊಂಡೆ. ಸೊ ಇದು ಬಿಟ್ಟು ಇನ್ನೇನ ಸ್ಪೆಷಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸೋವಂಥದ್ದು, ದೇವಸ್ಥಾನದ್ದಾಗ್ಬೋದು ಇಲ್ಲ ನಿಮ್ಮ ವಿಚಾರಗಳಾಗ್ಬೋದು ಇದ್ರೆ ತಿಳಿಸಿ. ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡೋಣ. ಸರ್, ವೀಕ್ಷಕರಿಗೆ ಏನ್ ತಿಳಿಸ್ತೀನಿ ಅಂತಂದ್ರೆ, ನಂಬಿಕೆನೇ ದೇವ್ರು. ಯಾವತ್ತು ಹೇಳ್ತೀವಿ ದೇವ್ರು ನಾವಲ್ಲ, ನಮ್ಮ ಆತ್ಮನೇ ನಮ್ ದೇವ್ರು. ಅದಕ್ಕೆ ಏನ್ ಹೇಳ್ತೀನಿ, ನಂಬೇಕು, ನಂಬಿಕೆನೇ ದೇವ್ರು. ಈಗ ವಿಭೂತಿ ಬಳದವರೆಲ್ಲ ಈಶ್ವರ ಆಗಲ್ಲ, ನಾಮ ಬಳದವರೆಲ್ಲ ವಿಷ್ಣು ಆಗಲ್ಲ. ಆಯ್ತಾ? ಯಾರನ್ನೂ ಮುಖದಿಂದ ಬಟ್ಟೆಯಿಂದ ಹಳಿಯಕ್ ಹೋಗ್ಬಾರ್ದು. ಆಯ್ತಾ? ಈಗ ಒಂದು ಮರಕ್ಕಿಲ್ದೆ ಇರುವಂತ ಬಲ ಒಂದು ಸಣ್ಣ ಸೊಸಿಗಿರುತ್ತಂತೆ. ಅದ್ರನ್ನ ನೋಡ್ಕೊಂಡು ಜನ ನಂಬಿಕೆ ಇಟ್ಟು ಬಂದ್ರೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಇಲ್ಲಿ ಬರ್ತಿರೋರು ಎಂತವ್ರು ಅಂದ್ರೆ ಊರೆಲ್ಲ ಸುತ್ಬಿಟ್ಟು ಕೊನೆಯದಾಗಿ ಇಲ್ಲಿ ಬರ್ತಾವ್ರೆ ನಮ್ಮಲ್ಲಿ. ನಾನು ಅಲ್ಲೂ ಹೋದೆ 1 ಲಕ್ಷ ಕಳ್ಕೊಂಡೆ, ಇಲ್ಲೋದೆ 1 ಲಕ್ಷ ಕಳ್ಕೊಂಡೆ, ಇಲ್ಲೋದೆ ನನ್ಗೇನು ಆಗಿಲ್ಲ ಅಂತೇಳಿ ಬರ್ತಾವ್ರೆ. ಕೊನೆಯದಾಗಿ ನಮ್ಮಲ್ಲಿ ಕಡಿಮೆಯಲ್ಲಿ ಅವ್ರಿಗೆ ಪರಿಹಾರ ಆಗ್ತಿದೆ. ಪರಿಹಾರ ಆದ್ಮೇಲೆ ಮುಂಚೆನೆ ನೀವು ಸಿಗ್ಬಾರ್ದಿತ್ತಾ, ನಮ್ಗೆ ಹಂಗಾಗೋಗಿತ್ತು ಹಿಂಗಾಗೋಗಿತ್ತು, ಇವಾಗ ಚೆನ್ನಾಗಿದೀವಿ ಅಂತೇಳಿ ಒಳ್ಳೆ ರಿಸಲ್ಟ್ಗಳು ಹೇಳ್ತಾವ್ರೆ. ಸೂಪರ್. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮಾತಾಡೋಣ. ಸೊ ವೀಕ್ಷಕರು, ಇದೊಂದು ಯಾಕಂದರೆ ಶಿವರಾತ್ರಿ ಪೂಜೆಗಳು ಮತ್ತು ಇಲ್ಲಿಂದು ದೇವಸ್ಥಾನದಲ್ಲಿ ಯಾವೆಲ್ಲ ಒಂದಷ್ಟು ಕೆಲಸಗಳಾಗಿದೆ. ನೆಕ್ಸ್ಟ್ ಇವರು ಒಂದು 9 ದಿವಸ ದೇವಸ್ಥಾನ ಕ್ಲೋಸ್ ಆದಾಗ ಇವರೇನು ಬೇರೆ ಇವರು ಪ್ರೋಸೆಸ್ಗಳು ಅಂದರೆ ಇವರು ಸಮುದ್ರ ಸ್ನಾನ, ನದಿ ಸ್ನಾನ ಇವೆಲ್ಲ ಎಷ್ಟು ಶ್ರೇಷ್ಠ ಅಂದರೆ ತುಂಬಾ ಅದರದ್ದು ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ಅವು ವರ್ಷಕ್ಕೊಂದ್ಸರಿ ನದಿ ಸ್ನಾನನೋ ಸಮುದ್ರ ಸ್ನಾನನೋ ಮಾಡಲೇಬೇಕು. ಅವು ಎನರ್ಜಿ ಕೂಡ ಇವ್ರಿಗೆ ಸಿಗ್ತದೆ ಮತ್ತು ಅಲ್ಲಿಂದ ಶಕ್ತಿಗಳನ್ನ ಕೂಡ ಒಂದಷ್ಟು ಸಂಪಾದನೆ ಮಾಡ್ಕೊಳ್ಳೋ ವಿಚಾರಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವಾಗಾದರೂ ಮಾತಾಡಿಸ್ತೀನಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾಯೋರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.